ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಹಾವಿನ ಓಟ ಓಡಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪರದಾಡಿದ ಜೂನಿಯರ್ ಹಾಗೂ ಸೀನಿಯರ್ಗಳು ಅಂತ್ಯದಲ್ಲಿ ಡ್ಯಾನ್ಸ್ ಮಾಡಿ ಮಜಾ ಮಾಡಿದಾಯ್ತು. ಇನ್ನು ಮುಂದಾಗೋ ಪರದಾಟ ಮಜಗಳನ್ನ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ಹಾಯ್ ಬೆಂಗಳೂರು. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಆಟ ಆಡಿದ್ದಾಯ್ತು, ಪಾಠನ ಕಲ್ತಿದ್ದಾಯ್ತು. ದೊಡ್ಡೋರ್ ದಿಮಾಕು ಚಿಕ್ಕೋರ ಚಮಕ್ಕು ಎರಡೂ ಸೇರಿದ್ದಾಯ್ತು. ಸೂಪರ್ ಸೀನಿಯರ್ಸ್ ಗಳು ತಮ್ಮ ಲೈಫ್ ನ ರಿವೈಂಡ್ ಮಾಡ್ಕೊಂಡ್ರು. ಜಾಲಿ ಜೂನಿಯರ್ ಗಳು ಅವರ ಲೈಫ್ ನ ಫಾರ್ವರ್ಡ್ ಮಾಡ್ಕೊಂಡ್ರು. ಏರು ಪೇರುಗಳ ಮಧ್ಯೆ ಈಜಿ ನೋವಿನಲ್ವಿನಲ್ಲಿ ಮುಳುಗಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಆಟದ ಈ ಹಂತದಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೊಡೋ ಟೈಮ್. ಟ್ವಿಸ್ಟ್ ಕೊಡೋಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ರಗಡ್ ರೆಡ್ ಟೀಮ್ ಅಂಡ್ ಬ್ರಿಲಿಯಂಟ್ ಬ್ಲೂ ಟೀಮ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ. ಬಟ್ ಒಂದು ಬ್ಯೂಟಿಫುಲ್ ಯೋಗಿ ಸರ್. ಕಿಟ್ಟಿ ಬಿಟ್ಟು ಹಾ. ಮಿಕ್ಕೋರು ಒಬ್ರು ಮುಖದಲ್ಲೂ ಮೀಸೆ ಇಲ್ಲ, ಆದ್ರೆ ಕಳೆ ಇದೆ. ಜೋಶ್ ಅಲ್ಲಿ ಶುರು ಮಾಡೋಣ. ಆದ್ರೆ ಈ ವಾರ ಬಹಳಷ್ಟು ಟ್ವಿಸ್ಟ್ಗಳಿದೆ. ನಾವು ಹೋದ ವಾರ ಹೇಳ್ದಂಗೆ ಇಬ್ರು ನಾಮಿನೇಟ್ ಆಗಿದ್ರು. ಒಂದು ಕಡೆ ಭುಜಮ್ಮ ಅವರು, ಇನ್ನೊಂದು ಕಡೆ ಚಕ್ರವರ್ತಿಗಳು. ಹೋದ ವಾರ ಕ್ರಿಸ್ಮಸ್ ಇದ್ದಿದ್ರಿಂದ ನಾವು ಆ ಒಂದು ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿದ್ವಿ. ನಮ್ಮ ಈ ಜರ್ನಿ ಲೈಫ್ ಸೂಪರ್ ಗುರು ಜರ್ನಿ ಅರ್ಧ ದಾರಿ ಕಂಪ್ಲೀಟ್ ಆಗಿದೆ. ದಡ ಮುಟ್ಟೋಕೆ ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಈಗ ಈ ಹಂತದಲ್ಲಿ ಇನ್ನೊಂದು ಟ್ವಿಸ್ಟ್ ನಿಮ್ ಕಣ್ ಮುಂದೆ ಬರ್ತಾ ಇದೆ, ನೀವು ಎದುರಿಸಬೇಕಾಗತ್ತೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವತ್ತು ನಿಮ್ಮ ಟೀಮ್ ಡಿಸಾಲ್ವ್ ಆಗ್ತಾ ಇದೆ. ಆಲ್ಮೋಸ್ಟ್ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ಟೀಮ್ಗೆ. ಮತ್ತೆ ಶಫ್ಲಿಂಗ್ ಅಂತ ಫುಲ್ ಕನ್ಫ್ಯೂಸ್ ಆಯ್ತು. ವಾಟ್ ನೆಕ್ಸ್ಟ್ ಅಂತ ಎಲ್ಲರೂ ಒಬ್ಬರ ಮುಖ ನೋಡ್ಕೊಂತ ಇದ್ವಿ, ನಮ್ಗೆ ಏನಿರ್ಬೋದು ಅಂತ. ಇನ್ನು ಮುಂದೆ ರೆಡ್ ಟೀಮ್ ಅನ್ನೋದು ಈ ಶೋ ಅಲ್ಲಿ ಇರಲ್ಲ, ಬ್ಲೂ ಟೀಮ್ ಅನ್ನೋದು ಈ ಶೋ ಅಲ್ಲಿ ಇರೋದಿಲ್ಲ. ಕಾಂಪಿಟೇಷನ್ ತುಂಬಾ ಟಫ್ ಆಗ್ತಾ ಹೋಗ್ತಾ ಇದೆ. ಅಂಡ್ ಇವಾಗ ಶಫ್ಲಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಅಂತ ಗೊತ್ತಿತ್ತು. ಇಷ್ಟು ದಿನ ಎರಡು ತಂಡಗಳಾಗಿ ಹೋರಾಡಿದ್ರಿ, ಈಗ ತಂಡದಲ್ಲಿ ಇಬ್ಬಿಬ್ಬರೇ ಇರ್ತೀರಿ. ಸೊ ಆವಾಗ ನಮ್ಗೆ ಯಾರು ಈ ಟೂ ಪೀಪಲ್ ಹೆಂಗ್ ಮಿಸ್ ಮ್ಯಾಚ್ ಮಾಡ್ತಾರಾ ಅಥವಾ ಸೀನಿಯರ್ಸ್ ಜೂನಿಯರ್ಸ್ ಹೆಂಗಿರುತ್ತೆ ತುಂಬಾ ಕನ್ಫ್ಯೂಷನ್ ಆಗಿತ್ತು. ಟೀಮ್ ಡಿಸಾಲ್ವ್ ಮಾಡ್ತಾ ಇದೀವಿ ಅಂತ ನಾ ಹೇಳ್ದೆ. ಸೊ ನನ್ನ ರೈಟ್ ಸೈಡ್ಗೆ ಎಲ್ಲಾ ಜೂನಿಯರ್ಸ್ ಬಂದು ನಿಂತ್ಕೋತೀರಾ, ಲೆಫ್ಟ್ ಸೈಡ್ಗೆ ಎಲ್ಲಾ ಸೀನಿಯರ್ಸ್ ಬಂದು ನಿಂತ್ಕೋತೀರಾ. ಅದಕ್ಕಿಂತ ಮುಂಚೆ ಶಿಲ್ಪಾ, ಯು ನೋ ವಾಟ್ ಟು ಡೂ. ಓಕೆ, ಕೊನೆಯದಾಗಿ ಒಂದೊಂದ್ಸಲಿ ನೀವು ನಿಮ್ಮ ಟೀಮ್ ಮೇಟ್ಸ್ ನೆಲ್ಲ ಮಾತಾಡಿಸಿ, ಅದಾದ್ಮೇಲೆ ನಾನ್ ಹೇಳ್ದಂಗೆ ಜೂನಿಯರ್ಸ್ ಎಲ್ಲ ರೈಟ್ ಸೈಡ್, ಸೀನಿಯರ್ಸ್ ಎಲ್ಲ ಲೆಫ್ಟ್ ಸೈಡ್ ಬಂದು ನಿಂತ್ಕೊಳ್ಳಿ. ಮೊದಲನೇ ವಾರದಿಂದ ಗಂಟ್ಲರ್ಕೊಂಡು ಟೀಮ್ ಮಾಡಿದ್ಮೇಲೆ ನಾವು ಕಿರ್ಚ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನನ್ನ ಮಗನ ಬಂದು ನಮ್ಮನ್ನ ಮಾತಾಡ್ಸ್ಬಿಟ್ಟು ನೋಡಮ್ಮ ನಮ್ ಯಾವನು ಲವ್ ಯು. ಇನ್ನು ಕೇಳ್ಕೊಂಡು ಗೊತ್ತಿದ್ದೀರಾ, ಮಾನ ಮರ್ಯಾದೆ ಹೇಳ್ತೀರಾ. ಯಾರು ಜೋಡಿ ಆಗ್ತಾರೆ, ಯಾರು ಯಾರಿಗೆ ಸಾಥ್ ಕೊಡ್ತಾರೆ ಆಟ ಗೆಲ್ಲಕ್ಕೆ ಅಂದ್ರೆ ಒಬ್ಬ ಜಾಲಿ ಜೂನಿಯರ್ಗೆ ಒಬ್ಬ ಸೂಪರ್ ಸೀನಿಯರ್ ಜೋಡಿ ಆಗ್ತಾರೆ. ಪೇರ್ನ ನಾವು ಸುಮ್ನೆ ಮಾಡ್ಬಿಟ್ರೆ ಅದು ಮಜಾ ಬರಲ್ಲ. ಒಂದು ಸಣ್ಣ ಟ್ವಿಸ್ಟ್ ಜೊತೆಗೆ ಒಂದು ಜೋಡಿನ ರಿವೀಲ್ ಮಾಡ್ತೀವಿ. ಅದಕ್ಕೆ ನಾವೊಂದು ಸೀಕ್ರೆಟ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಅದೇನಂತೀರಾ? ತಗೊಂಬನ್ರಪ್ಪ. ನಮ್ಮ ಕೈಯಲ್ಲಿ ಬಟ್ಟೆಗಳಿದೆ. ಸೊ ಇದನ್ನ ಜಾಲಿ ಜೂನಿಯರ್ಸ್ ಎಲ್ಲರ ಕಣ್ಣುಗಳಿಗೆ ಕಟ್ಟಲಾಗತ್ತೆ. ಆಮೇಲೆ ಯೋಗಿ ಅವರು ಟ್ವಿಸ್ಟ್ ಏನು ಅಂತ ಹೇಳ್ತಾರೆ. ಓಕೆ ರೆಡಿ? ಬಟ್ಟೆಗಳು ತಗೊಂಬಂದು ಕಟ್ತಾ ಇದ್ರು. ನಮ್ಗೆ ಏನ್ ಕಪ್ಪ ಇದು, ಏನ್ ಕತೆ, ಇದ್ರಲ್ಲಿ ಏನ್ ಟ್ವಿಸ್ಟು ಅಂತ ನಮಗೆ. ನನ್ನ ತಲೆಯಲ್ಲಿ ಏನಂತ ಓಕೆ, ಎಲ್ಲಾರು ಲೈನ್ ಆಗಿ ನಿಲ್ಲಿಸ್ತಾರೆ, ನಾ ಹೋಗ್ಬಿಟ್ಟು ಒಬ್ರನ್ನ ಮುಟ್ಬೇಕು, ಯಾರನ್ನ ಮುಟ್ಟಿರ್ತೀವಿ ಅವ್ರು ನಮ್ಗೆ ಸಿಗ್ತಾರೆ, ಏನೋ ಯೋಚನೆ ಮಾಡ್ಬಿಟ್ಟೆ.
ಜೂನಿಯರ್ಸ್ಗೆಲ್ಲ ಕಣ್ಣಿಗೆ ಪಟ್ಟಿ ಕಟ್ಟಿದ್ದಾಯ್ತು. ಈಗ ಜೂನಿಯರ್ಸ್ ಇಂದ ಒಬ್ಬರನ್ನ ಕರಿತೀವಿ. ನಿಮ್ಮ ಪೇರ್ ಯಾರಂತ ಆ ಕಣ್ಣಿನ ಬಟ್ಟೆನ ಓಪನ್ ಮಾಡೋ ಮೂಲಕ ತೋರಿಸ್ತೀವಿ. ಇವಾಗ ನೋಡೋಣ ಫಸ್ಟ್ ಜೋಡಿ ಯಾರು ಅಂತ. ಈಗ ನಿಮ್ಮ ಮುಂದೆ ನಿಮ್ಮ ಜೋಡಿ ಆಗೋರ್ನ ನಿಲ್ಸಿದೀವಿ. ಮುಂದೆ 6 ವಾರಗಳು ನಿಮ್ಮ ಭವಿಷ್ಯನ ಡಿಸೈಡ್ ಮಾಡುವಂತ ಜೋಡಿ. ನೋಡಿ, ನಾವು ಕೇಳಿದಾಗ ಮಾತ್ರ ಮಾತಾಡಬೇಕು. ನಿಮ್ಮ ಪಾರ್ಟ್ನರ್ ಹೆಸರನ್ನ ತಗೊಳ್ಳೋ ಅಷ್ಟಿಲ್ಲ. ಓಕೆ ಹೋಗಿ ಸರ್, ತೆಗಿಬೋದಾ? ಎಸ್ ಸರ್. ನಿಮ್ಮ ಜೋಡಿ ಕಣ್ಣಿಂದು ಪಟ್ಟಿ ತೆಗೆದಿದ್ರು ನನಗೆ ಕಣ್ಣು ತೆಗಿಯಾಕೆ ನನಗೆ ಧೈರ್ಯ ಬರ್ತಿಲ್ಲ. ಜಟ್ಟಿಮಣಿಗಳು ಸಿಕ್ಕಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಆ ಸ್ಪೋರ್ಟಿವ್ನೆಸ್ ಏನಿದೆಯಲ್ಲ ನಾನು ಜಟ್ಟಿಮಣಿಯಲ್ಲಿ ನೋಡಿದ್ದೀನಿ. ಓಕೆ, ನೆಕ್ಸ್ಟ್ ಯಾರು ಹೋಗಿ? ಭೋಜಮ್ಮ ಅವ್ರು ಬಂದ ತಕ್ಷಣ ಸ್ವಲ್ಪ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತು. ಟಾಸ್ಕ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರು ಮಾತು ಕೇಳೋದ್ರಲ್ಲಾಗಿರ್ಬೋದು, ಸ್ವಲ್ಪ ಕಂಟ್ರೋಲ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಅವ್ರನ್ನ. ಹೋಗಿ ಮುಂದಿನ ಜೋಡಿ. ಎಸ್ ಸರ್. ನಿನಗೆ ನಾವು ಪೇರ್ನ ರೆಡಿ ಮಾಡಿದೀವಿ. ಅವ್ರನ್ನ ರಿಪೇರ್ ಮಾಡೋ ಕೆಲಸ ನಿಂದು. ಓಕೆ ಓಕೆ ಸರ್. ನಾನು ಜಸ್ಟ್ ಫಿಂಗರ್ಸ್ ಕ್ರಾಸ್ ಮಾಡಿ ಪ್ರೇ ಮಾಡ್ತಾ ಇದ್ದೆ, ರಾಮಪ್ಪ ಸರ್ ಸಿಗ್ಲಿ, ಇಲ್ಲಾಂದ್ರೆ ದೇವಮ್ಮ ಆದ್ರೂ ಸಿಗ್ಲಿ ಅಂತ. ನೋಡೋಣ ನಿನ್ನ ಪ್ರೇಯರ್ಸ್ ವರ್ಕೌಟ್ ಆಗತ್ತಾ ಇಲ್ವಾ. ಎಸ್ 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 ಎಸ್. ನಮ್ಮ ಕೃಷ್ಣಾನಂದ ಸರ್ ನಂಗೆ ಮಿಕ್ಸ್ಡ್ ಎಮೋಷನ್ಸ್ ಆಗೋಯ್ತು. ಬಿಕಾಸ್ ಈಗ ಒಂದು ಸ್ಟ್ರಾಂಗ್ ಟೀಮ್ ಮಾಡ್ಬೋದು. ಸೊ ಐ ಅನಲೈಸ್ ದ ಹೋಲ್ ಥಿಂಗ್ ಅಂಡ್ ಐ ವಾಸ್ ಹ್ಯಾಪಿ. ನಿನ್ನ ಜೋಡಿ ರೆಡಿ ಸರ್. ಸಕ್ಕತ್ ಎಕ್ಸೈಟ್ ಆಯ್ತು. ಯಾಕೆಂದ್ರೆ ನಾನು ಅನ್ಕೊಂಡಿದ್ದು ದೇವಮ್ಮ ಅವರು ಏನ್ ವರ್ಕೌಟ್ ಮಾಡ್ಬೋದು, ಅವ್ರ ಜೊತೆ ಸ್ಟ್ರಾಟಜಿ, ಆಮೇಲೆ ಎಂಟರ್ಟೈನ್ಮೆಂಟ್ ಏನ್ ಮಾಡ್ಬೋದು, ನಾನು ಅವ್ರ ಜೊತೆ ಇಟ್ಕೊಂಡು ಹೋಗ್ಬಿಟ್ಟು ಒಂದು ಮೈಂಡ್ ಸೆಟ್ ಇತ್ತು. ಹೇಳೋಂಗಿಲ್ಲ. ಹ್ಯಾಪಿ? ಸ್ವಲ್ಪ ಡಿಸಪಾಯಿಂಟ್ಮೆಂಟು ಆಗಿತ್ತು. ಯಾಕಂದರೆ ಅವರು ಜಾಸ್ತಿ ಮಾತಾಡಲ್ಲ. ಅದೇ ಥರ ನಾನೂ ಅಷ್ಟೊಂದು ಮಾತಾಡಲ್ಲ. ಸೊ ನಮ್ಮಿಬ್ಬರ ಟೀಮು ತುಂಬ ಕ್ವೈಟ್ ಆಗಿಬಿಡುತ್ತಾ ಅಂತ ನನಗೆ ಒಂದು ಡೌಟ್ಸ್ ಬರ್ತಾ ಇತ್ತು ನನ್ನ ಮೈಂಡಲ್ಲಿ. ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕಿಸ್ ಎಲ್ಲ ಕೊಟ್ಕೊಂಡು ಐ ಆಮ್ ವೆರಿ 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 ಹ್ಯಾಪಿ. ಜೋಡಿಯಾಗಿ ಇನ್ನು 6 ವಾರಗಳ ಕಾಲ ನಿಲ್ಲೋರು ದಟ್ ಈಸ್ ಅವ್ರು ನೋಡ್ತಾನೆ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಇನ್ಮೇಲೆ ನನ್ನ ಪ್ರತಿಭೆ ಏನು ಅಂತ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಅವ್ರ ಸಹಕಾರದಿಂದ ಅಂತ. ಅದಕ್ಕಿಂತ ನನ್ನ ಪಾರ್ಟ್ನರ್ ನೀನು ಯಾರೂ ಬೇಕಾಗಿರ್ಲಿಲ್ಲ. ಯಾರು ಬೇಕು ನಿನಗೆ? ಯಾರಾದ್ರೂ ಪರವಾಗಿಲ್ಲ. ಅವನ ಬಾಯಲ್ಲಿ ಬಂದದ್ದು ಮೊದಲೇದು ಯಾರಿದ್ರು ನಾನು ಒಪ್ಕೊಳ್ತೇನೆ. ಆಮೇಲೆ ನನಗೊಂದು ಸ್ವಲ್ಪ ಧೈರ್ಯ ಬಂತು. ಭೋಜಮ್ಮ ಅವ್ರು ಅಂತ ಕಾಣುತ್ತೆ. ಕ್ಷಮ. ಕೂಲ್. ಸಾರಿ. ಸಾರಿ ಯಾಕೆ? ಏನಕ್ಕೆ ಸಾರಿ ಕೇಳಿದ್ರಿ? ಯಾಕೆ ಸರಿ? ಖುಷಿನೂ ಆಯ್ತು, ಹಂಗೆ ಎಲ್ಲೋ ಒಂದ್ ಕಡೆ ಬೇಜಾರು ಆಯ್ತು. ಯಾಕಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಮಾಡಕ್ಕೆ. ಅಲ್ಲ, ಫಿಸಿಕಲ್ ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದಿರಿ. ಕಂಬ ಹತ್ತು ನಿಂತ್ಕೊಂಡಿದ್ರಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದಿರಿ. ಮತ್ತು ಎಲ್ರಿಗೂ ನೀವು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಪ್ರೂವ್ ಮಾಡ್ತೀರಿ. ಅದಕ್ಕೆ ಬೇಕಾದಷ್ಟು ಸಹಕಾರ ಸಚಿನ್ ಕೊಡ್ತಾರೆ ಸಚಿನ್? ಎಸ್ ಸರ್, ಖಂಡಿತವಾಗ್ಲೂ. ಓಕೆ, ದಟ್ಸ್ ದ ಸ್ಪಿರಿಟ್. ಬನ್ನಿ ಅಲ್ಲಿ. ಫಿಸಿಕಲಿ ವೀಕ್ ಇದ್ದವ್ರು ಹೋದ್ರೆ ಅವನ ಪೇರೆಯಲ್ಲಿ ವೀಕ್ ಆಗುತ್ತೋ ಅಂತ ನನಗೆ ಒಳಗೆ ಒಂಥರ ಹೆದರಿಕೆ ಆಗ್ತಾ ಇತ್ತು. ಓಕೆ ಕಿಟ್ಟಿ ಸರ್, ನೀನು ರಿಯಾಲಿಟಿ ಶೋ ಬೇಕಾದಷ್ಟು ಮಾಡಿದೆ. ಏನ್ ಲೆಕ್ಕಾಚಾರ ಓಡ್ತಾ ಇದೀನಿ ತಲೆಯಲ್ಲಿ? ಇಲ್ಲಿ ಎಷ್ಟು ಜನ ಇರೋದು ಲೆಕ್ಕ ಮಾಡಕ್ ಆಗ್ತಿಲ್ಲ. ಟ್ವಿಸ್ಟ್ ಬೇರೆ ಕೊಡ್ತಿರ್ತಾರೆ ಯೋಗಿ ಅಣ್ಣ. ಏನ್ ಟ್ವಿಸ್ಟ್ ಕೊಡ್ತಾರೆ ಅಂತ ಕಣ್ ಮುಚ್ಕೊಂಡು ಹೇಳಕ್ ಆಗಲ್ಲ. ಒಟ್ನಲ್ಲಿ ಇಷ್ಟು ಜನದಲ್ಲಿ ಯಾರು ಬಂದ್ರು ನಾನು ಲೀಡ್ ಮಾಡೋ ಕೆಪಾಸಿಟಿ ನನಗಿದೆ. ಒನ್ ಮ್ಯಾನ್ ಆರ್ಮಿ ತರನಾದ್ರೂ ಮಾಡ್ತೀನಿ, ಇಲ್ಲ ಜೊಂಟಿಲಾದ್ರೂ ಮಾಡ್ತೀನಿ. ಓಕೆ, ನೋಡ ಹಾಗಾದ್ರೆ ಗುರು ಸರ್. ಯಾರು ಇಲ್ಲ ಕೆಲಸ ಬೇರೆ ಕೊಡ್ರಪ್ಪ ನೀವು. ಪ್ಲೇಸ್ ಖಾಲಿ ಇತ್ತು. ನಂಗೆ ಸಕ್ಕ ಸಾಕಾಯ್ತು. ಏನಪ್ಪ ಏನು ಯಾರು ಏನು ಅನ್ನೋದು ಗೊತ್ತಾಗಿಲ್ವಲ್ಲ, ಯಾರು ಇಲ್ವಲ್ಲ. ಗುರುಪ್ರಸಾದ್ ಅವ್ರು ನೀವು ಬರ್ತೀರಾ ಅಂತ ಕೇಳಿದೆ. ಡಬ್ಬ ನನ್ನ ಮನೆ ನಾನು ಅನ್ಕೊ ಬರ್ಲಿ, ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು.
ಯೋಗಿ ಸರ್, ಎಲ್ರಿಗೂ ಅವ್ರವ್ರ ಪಾರ್ಟ್ನರ್ ಸಿಕ್ಕಾಯ್ತು, ಆದ್ರೆ ಕಿಟ್ಟಿಗೆ ನೋ ಪೇರ್. ಕಿಟ್ಟಿ ಒಬ್ಬನೇ ಇರೋದ್ರಿಂದ ನಾವು ಒಂದು ಡೆಸಿಷನ್ ತಗೊಂಡಿದೀವಿ. ಆ ಡೆಸಿಷನ್ ಏನಂದ್ರೆ, ಕಿಟ್ಟಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಮನೆಯಿಂದ ಆಚೆ ಹೊರಡ್ತಾರೆ. ನನ್ಗೆ ಎಲಿಮಿನೇಷನ್ ಬಂದಿದ್ದೆ 2 ದಿನ, ಏನಪ್ಪ ಆಗ್ಲೇ ನಮಗೆ ಗ್ಯಾಪಲ್ಲಿ ಪೈಪ್ ಹಾಕ್ಬಿಟ್ರಲ್ಲ ಅನ್ಕೊಂಡು ತಲೆಕೆಟ್ಟಾಯ್ತು. ಕಿಟ್ಟಿ, ಹೌದು ಸರ್. ನಿನ್ನ ಸ್ಟಾಮಿನಾ, ನಿನ್ನ ಸ್ಟ್ರೆಂತ್ ಏನು ಅಂತ ಎಲ್ಲರಿಗೂ ಗೊತ್ತು. 100% ಧೂಳೆ ಬಸ್ತೆ ಅನ್ನೋದು ನಮಗೆ ಗೊತ್ತು. ಖಂಡಿತ. ಆದ್ರೆ ಇಲ್ಲಿ ಟೀಮ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿನ್ನನ್ನ ನಾವು ಈ ಒಂದು ಮನೆಯಲ್ಲಿ ಹಿಡ್ಕೊಳ್ಳಕ್ ಆಗೋದಿಲ್ಲ. ಹೌದಾ? ಏನಿಲ್ಲ, ಖಂಡಿತ ನಾನು ಹೋಗ್ತೀನಿ. ಆದ್ರೆ ಇಲ್ಲಿ ಇರೋರಲ್ಲಿ ಯಾರು ಗೆದ್ರು ನಮ್ಗೆ ತುಂಬಾ ಖುಷಿನೇ. ಅವ್ರವ್ರ ಅನಿಸಿಕೆಗಳನ್ನ ಹಂಚ್ಕೊಳಕ್ಕೆ ಒಂದು ದೊಡ್ಡ ವೇದಿಕೆ ಇದು. ಈ ವೇದಿಕೆಯಲ್ಲಿ ಅವ್ರು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಬಟ್ ತಪ್ಪು ಸರಿ ಮಾಡಕ್ ನೀವುಗಳಿದ್ದೀರಾ. ಹುಡುಗರು ಗೆಲ್ಬೋದು, ಇಲ್ಲ ಹುಡುಗಿರ್ ಗೆಲ್ಬೋದು, ವಯಸ್ಸಾದವ್ರು ಗೆಲ್ಬೇಕು. ಯಾರು ಗೆದ್ರು ಒಟ್ಟಿನಲ್ಲಿ ತುಂಬಾ ಖುಷಿನೇ. ಒಟ್ಟಿನ ಲೈಫ್ ಸೂಪರ್ ಆಗಿರ್ಬೇಕು ಸರ್. ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ನೀನು, ನಾವಷ್ಟು ಬೇಗ ನಿನ್ನ ಆಚೆ ಕಲಿಸ್ತೀವಿ ನಾವು. ಎಲ್ಲ ಖುಷಿ ಆಗ್ಬಿಟ್ಟಿದೆಪ್ಪ. 10 ಲಕ್ಷ ನಮಗೆ ಬರುತ್ತೆ, ಕಿಟ್ಟಿ ತೊಲಗದ ಅಂತ. ಯೋಗಿ, ವಾಟ್ ನೆಕ್ಸ್ಟ್? ಕಿಟ್ಟಿ, ನೀನು ಮನೆಯಿಂದ ಆಚೆ ಹೋಗ್ತಾ ಇಲ್ಲ, ಹೋಗಕ್ ನಾವು ಬಿಡಲ್ಲ. ಆದ್ರೆ ನಿನಗೋಸ್ಕರ ಒಬ್ರನ್ನ ಮನೆ ಆಚೆಯಿಂದ ಸಖತ್ತಾಗಿ ಆಟ ಆಡ್ತಾರೆ. ಅವ್ರನ್ನ ನಿನ್ನ ಪಾರ್ಟ್ನರ್ ಆಗಿ ಮಾಡ್ತೀವಿ. ಒಬ್ಬರನ್ನ ಕರೆಸ್ತೀವಿ, ನೋಡಮ್ಮ. ಈಗ ನೋಡ್ತೀರಾ? ನೀವೆಲ್ಲ ನೋಡ್ತೀರಾ? ಎಲ್ಲ ಕಣ್ಣು ಮುಚ್ಕೊಳ್ಳಿ. ನಮಗೆ ಕಿಟ್ಟಿಗೆ ಜೋಡಿ ಆಗುವಂತ ಖತರ್ನಾಕ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ನೋಡಿ ಬಂದ್ರು. ಬೋಜಮ್ಮನ ಜೊತೆ ಡ್ಯಾನ್ಸ್ ಮಾಡೇ ತಲೆಕೆಟ್ಟಾಯ್ತು ನನಗೆ. ಇನ್ನು ಸಿದ್ಧಿಯಮ್ಮನ ಜೊತೆಲಿ ಏನಪ್ಪ ಮಾಡೋದು ಅಂದ್ಬಿಟ್ಟು ಅರ್ಧ ಮೆಂಟ್ಲಾಗಿ ಹೋಗಿದೆ. ಈಗ ಕಿಟ್ಟಿ ಸಿಕ್ಕಿದ ಮೇಲೆ ಮಿಸ್ ಇಲ್ಲ ಸರ್. ಓಕೆ, ಕೊನೆಗೂ ಕಿಟ್ಟಿಗೆ ಒಂದು ಜೋಡಿನ ನಾವು ಕೊಟ್ಟಿದ್ದೀವಿ. ಒಂದು ವಾಮ್ ವೆಲ್ಕಮ್ ಮಾಡೋಣ. ಜೊತೆ ಚಪ್ಪಾಳೆ. ಫಸ್ಟ್ ಒಂದು ಒಳ್ಳೆ ಫಿಸಿಕಲ್ ಟಾಸ್ಕ್ ನ ರೆಡಿ ಮಾಡೋಣ. ಎಲ್ಲರೂ ಜೋಶಲ್ಲಿದ್ದಾರೆ. ಅವ್ರ ಜೋಡಿ ಹೇಗ್ ವರ್ಕ್ ಆಗತ್ತೆ, ಹೇಗ್ ಕಾದಾಡತ್ತೆ ನೋಡ್ಬೇಕು ಅಂತ ಭಾರಿ ಆಸೆ ಇದೆ. ನಾವಿಬ್ರು ಟಾಸ್ಕ್ ಏರಿಯಾಗ ಹೋಗೋಣ. ಖಂಡಿತ. ಇವ್ರನ್ನ ಟಾಸ್ಕ್ ಏರಿಯಾದಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಂಟಿಲ್ ದೆನ್ ಸಿ ಯು, ಬೈ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ರಘು ಸಿಕ್ಕಿದ್ದು ನಂಗೆ ಒಳ್ಳೆ ನಿಧಿ ಸಿಕ್ಕಿದಾಗೆ. ಯಾಕಂದ್ರೆ ಇವ್ರ ಇನ್ಸ್ಪಿರೇಷನ್ ನನಗೆ. ಮಿಕ್ಕವರೆಲ್ಲ ಕಂಡೆಮ್ ಮಾಡ್ತಾ ಇದ್ರು, ನಿನ್ ಕೈಲಿ ಆಗೋಲ್ಲ, ಯಾರು ಬೇಕಾದ್ರೂ ಚಕ್ರಿ ಬೇಡ ಅಂತ ಕಂಡೆಮ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಒಂದು ಕೈ ತೋರಿಸ್ತೀವಿ. ಯು ಜಸ್ಟ್ ಡೂ, ಸುಮ್ಮನೆ ಮಾಡು, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯು ಪುಟ್ ಮೀ ಇನ್ ಲರ್ಚ್. ಸಿ ಇಟ್ ಇಸ್ ನಾಟ್ ಓನ್ಲಿ ಮೀ. ಯು ರಿಮೆಂಬರ್, ನಿಮ್ಗೆ ಅದ್ರ ಮುಂಚೆನೂ 2 ಓಟ್ ಬಿಟ್ಟಿತ್ತು. ದೆನ್ ಅರ್ಜುನ್ ಅಂಡ್ ಕಿರಣ್ ವಾಸ್ ದೇರ್. ಸ್ಕಿಪ್ಪಿಂಗ್ ಮಾಡಕ್ ಆಗ್ತಿಲ್ಲ. ವಿ ಕೇರ್ಡ್ ಅಬೌಟ್ ಯು. ಥ್ಯಾಂಕ್ ಯು. ಓಕೆ ದೆನ್, ಥ್ಯಾಂಕ್ ಯು. ಶಿಲ್ಪಾ ತನ್ನ ಉದ್ದೇಶ ಒಳ್ಳೆದೇ ಆಗಿತ್ತು ಅಂತ ಎಷ್ಟು ಬಾರಿ ಹೇಳಿದ್ರು ಚಕ್ರವರ್ತಿಗಳು ಸುತಾರಾಮ್ ಒಪ್ತಾನೆ ಇಲ್ಲ. And we all care about you. Thank you very much for that. And no, I never expected you would think something like that about me. the way it was done was not correct. No, I really felt bad. ಬಾಂಧವ್ಯವೇ ಹಾಗೆ. ಮನಸ್ಸು ಒಬ್ಬರನ್ನ ಒಪ್ಪಿದ ಮೇಲೆ ಆ ಒಬ್ಬರು ಒಂದು ಸಣ್ಣ ಮಾತಾಡಿದ್ರು ಮನಸ್ಸಿಗೆ ತುಂಬಾ ಘಾಸಿ ಉಂಟು ಮಾಡುತ್ತೆ. ಇಲ್ಲಿ ಶಿಲ್ಪಾಳ ಪರಿಸ್ಥಿತಿ ಕೂಡ ಇದೆ. ಆಕ್ಚುಲಿ ನಮ್ದು ಫ್ಯಾಮಿಲಿ ಸೆಪರೇಟ್ ಆಗ್ಬಿಡ್ತು. ನಮ್ಮ ಅಜ್ಜಿ ತಾತ ಬೇರೆ ಮನೇಲಿದ್ರು. ನಾನು ಒಂದ್ಸತಿನೂ ಅವ್ರು ಹೋಗಿ ನೋಡಿದ್ದಿಲ್ಲ. ನಾನು ಇವ್ರನ್ನ ಅಜ್ಜಿ ತಾತ ನಾನು ಅಷ್ಟು ಕೇರ್ ಮಾಡಿದ್ದಿಲ್ಲ. ಅಷ್ಟು ಕೇರ್ ತಗೊಂಡಿದ್ದೀನಿ ನಾನು ಇವ್ರಿಗೆ. ಅವ್ರು ತಿನ್ನೋ ಊಟ ಇರ್ಬೋದು, ಚಪಾತಿ ಬಂದ್ರೆ ಎಲ್ಲಿ ಇದಾಗುತ್ತೋ. ಅವತ್ತು ನನಗೆ ರಿಂಗ್ ಎಲ್ಲ ಹಾಕುವಾಗ ನೀ ಹಾಕ್ತಿರೋ ಪರವಾಗಿಲ್ಲ, ನಡ್ಕೊಂಬಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಔಟ್ ಮಾಡಿದ್ದು ನಾನು ಕರೆಕ್ಟಾಗಿ ಕಾಣಲಿಲ್ಲ. ಹಾಗೆ ನಾವು ಔಟ್ ಮಾಡಿದ್ರೆ ಪರವಾಗಿಲ್ಲ, ಯಾಕೆಂದರೆ ನಾನು ವೀಕು. ಆವಾಗ ನನಗೆ ಸರಿಗಿತ್ತು. ಇದು ನನಗೆ ಮೋಸ ಅನ್ಸುತ್ತೆ. ಇದು ಮಾಡಿದ್ದು ಶುದ್ಧ ಡಬಲ್ ಗೇಮು ಮೋಸ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಬಗ್ಗೆ ಯೋಚನೆ ಮಾಡಬೇಕು ಅಂತಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ನಾನು ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡಿದೆ. ಆದರೆ ಅವರು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಥರನೇ ನೋಡಿಬಿಟ್ರು. ಅವರು ಸ್ಟ್ರಾಟಜಿ ಥರ ಯೋಚನೆ ಮಾಡಿಬಿಟ್ರು. ಈ ದೊಡ್ಡವ್ರ ಬುದ್ಧಿಗಳ ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಹಳೆ
ಪುಂಡರ ಜೊತೆ ಹೊಸ ಪಡ್ಡೆ ಹೈಕ್ಳ ಮುಂದಿನ ಪ್ರಯಾಣ ಶುರು. ಡೇರ್ ಡೆವಿಲ್ ದೊಡ್ಡವ್ರ ಜೊತೆ ಚಾರ್ಮಿಂಗ್ ಚಿಕ್ಕವರ ಲೈಫ್ ಶುರು. ಸೋಲಿಗೆ ಗೋಲಿ ಹೊಡೆದು ಗೆಲುವಿಗೆ ಗುನ್ನ ಇಡೋ ಟೈಮ್. ಯಾಕಂದ್ರೆ ಇನ್ ಮುಂದೆ ಲೈಫ್ ಸೂಪರ್ ಗುರು. 2 ಹಿಂಡಾಗಿದ್ದ ಸಿಂಹಗಳು ಇವತ್ತು ಜೋಡಿ ಆಗಿದ್ದಾಯ್ತು. 2 ತಂಡವಾಗಿದ್ದವರು 2 ಗುಂಪಾಗಿದ್ದು ಆಯ್ತು. ಈಗ ಜಂಟಿ ಚಟ್ಟಿಗಳ ಅಗ್ನಿ ಪರೀಕ್ಷೆಗೆ ರಣಗಾಳ ಊದೋಣ. ಲೆಟ್ಸ್ ವೆಲ್ಕಮ್ ಆಲ್ ದ ಪೇರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಹೆಂಗಿದ್ದೀರಾ ಎಲ್ಲರೂ? ಇಷ್ಟು ದಿನ ನೀವುಗಳು 2 ಟೀಮ್ ಆಗಿದ್ರಿ, ಅಂದ್ರೆ ಟೀಮ್ ರೆಡ್ ಟೀಮ್ ಬ್ಲೂ. ಇನ್ ಮುಂದೆ ಟೀಮ್ ರೆಡ್ ಟೀಮ್ ಬ್ಲೂ ಇರಲ್ಲ, ಡಿಸಾಲ್ವ್ ಆಗಿದ್ದಾಯ್ತು. ಅಂಡ್ ನಿಮ್ಮನ್ನ ಕಪಲ್ ಆಗಿ ನಾವು ಸೇರಿಸಿದ್ದು ಆಯ್ತು. ಸೊ ನೀವು ಕಪಲ್ ಆದ್ಮೇಲೆ ನಿಮ್ಗೆ ನಾವು ಕೊಡ್ತಾರಂತ ಮೊದಲನೇ ಟಾಸ್ಕ್. ಈ ಟಾಸ್ಕ್ ನ ಹೆಸರು ಕುರುಕ್ಷೇತ್ರ ವಾರ್. ಆ ವಿಜಯದ ಪತಾಕೆ ಸಿಗಬೇಕು ಅಂದ್ರೆ ಈ ಗೆಲುವಿನ ಹಾದಿಲಿ ಹೋರಾಡಬೇಕಾಗತ್ತೆ. ಕುರುಕ್ಷೇತ್ರ ಟಾಸ್ಕ್ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲ 2 ಹಂತಗಳಲ್ಲಿ ಜೂನಿಯರ್ಗಳು ಭಾಗವಹಿಸಿದ್ರೆ ಕೊನೆಯ ಹಂತದಲ್ಲಿ ಸೀನಿಯರ್ಗಳು ಭಾಗವಹಿಸ್ತಾರೆ. ಸ್ಟೇಜ್ 1 2 ಜೋಡಿಗಳ ನಡುವೆ ನಡೆಯೋ ಕಾಳಗದಲ್ಲಿ ಜೂನಿಯರ್ಗಳು ಮುಂದೆ ಕಾಣುವ ಬಾಕ್ಸ್ ಅನ್ನ ಹುಡುಕಿದಾಗ ಪ್ರತಿಯೊಬ್ಬರಿಗೂ 5 ಮೆಟ್ಟಿಲುಗಳು ಸಿಗುತ್ತವೆ. ಅದನ್ನ ತಂದು ತಮ್ಮ ಸೀನಿಯರ್ ಪಾರ್ಟ್ನರ್ಸ್ ಬಳಿ ಇಡಬೇಕು. ನಿಮ್ದು ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಲೇಯರ್ಗೆ ಹೋಗ್ತೀರಾ. ಸ್ಟೇಜ್ 2 ಈಗ ಮುಂದೆ ಕಾಣುವ ಷಟ್ಕೋಣದಲ್ಲಿ 3 ಮೆಟ್ಟಿಲುಗಳನ್ನ ಮುಚ್ಚಿಡಲಾಗಿರುತ್ತದೆ. ಅದನ್ನ ನಮ್ಮ ಜೂನಿಯರ್ಗಳು ಹುಡುಕಬೇಕು. ಈ ಹಂತದ ಟ್ವಿಸ್ಟ್ ಏನೆಂದರೆ ಇಬ್ಬರು ಜೂನಿಯರ್ಗಳು ಮೆಟ್ಟಿಲುಗಳನ್ನ ಒಂದೇ ಕಡೆ ಹುಡುಕಬೇಕು. ಈ ಹಂತದ ಕೊನೆಯಲ್ಲಿ 1 ಜೋಡಿಯ ಬಳಿ 8 ಹಾಗೂ ಇನ್ನೊಂದು ಜೋಡಿಯ ಬಳಿ 5 ಮೆಟ್ಟಿಲುಗಳು ಇರುತ್ತವೆ. ನೀವು ಅವ್ರ ಹತ್ರ ಕಿತ್ಕೋಬಹುದು, ಅವ್ರನ್ನ ತಳ್ಳಬಹುದು. ಇದು ಕುರುಕ್ಷೇತ್ರ ಯುದ್ಧ ತರ. ಯಾರು ಜಯಿಸ್ತಾನೋ ಅವನು ಸಾಮ್ರಾಟ, ಸೋತೋನು ಸತ್ತ. ನೀವು ಬರೀ 5 ಸ್ಟೆಪ್ ಇಟ್ಕೊಂಡು ಧ್ವಜದ ಹತ್ರ ಈಸಿಯಾಗಿ ಬೇಗ ಹೋಗಕ್ಕಾಗಲ್ಲ. ಎಲ್ರು ಏನ್ ಅನ್ಕೊಂಡಿರ್ಬೋದು, 5 ಸ್ಟೆಪ್ ಹಾಕ್ತಿವಿ ಅಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ಧ್ವಜ ಬಿಚ್ತೀವಿ ಅಂತ. ನೋ, ಸ್ಟೆಪ್ ಇಲ್ದೆ ಹತ್ತೋ ಆಗಿಲ್ಲ. ಇದು ಮುಖ್ಯವಾದ ರೂಲ್. ಕ್ಲಿಯರ್? ಸ್ಟೇಜ್ 3 ಈಗ ಸೀನಿಯರ್ಗಳು ಜೂನಿಯರ್ಗಳು ತಂದಿರೋ ಮೆಟ್ಟಿಲುಗಳನ್ನ ಉಪಯೋಗಿಸಿ ಮುಂದಿರುವ ಸ್ತಂಭವನ್ನ ಏರಿ ಬಾವುಟವನ್ನ ತಮ್ಮದಾಗಿಸಬೇಕು. ಯಾರು ಮೊದಲು ಬಾವುಟವನ್ನ ತಮ್ಮದಾಗಿಸಿಕೊಳ್ತಾರೋ ಆ ಜೋಡಿ ಕುರುಕ್ಷೇತ್ರವನ್ನ ಗೆದ್ದಂತೆ. 8 ಸ್ಟೆಪ್ಸ್ ನ ಯಾರು ತಗೊಂಡ್ ಬಂದಿಟ್ಟಿರ್ತೀರಾ ಅವರಿಗೆ ಜೂನಿಯರ್ಸ್ ಸಪೋರ್ಟ್ ಮಾಡಬಹುದು. ಆದ್ರೆ 5 ಸ್ಟೆಪ್ಸ್ ನ ಕಲೆಕ್ಟ್ ಮಾಡಿರುವಂತ ಇನ್ನೊಂದು ಟೀಮ್, ಆ ಟೀಮ್ ನ ಜೂನಿಯರ್ ಸೀನಿಯರ್ ಗೆ ಸಪೋರ್ಟ್ ಮಾಡೋ ಹಂಗಿರೋದಿಲ್ಲ. ಈ ಟಾಸ್ಕ್ ಮೊದಲಿಗೆ ಜೂನಿಯರ್ ಗರ್ಲ್ಸ್ ವರ್ಸಸ್ ಜೂನಿಯರ್ ಗರ್ಲ್ಸ್ ನಡೆಯುತ್ತೆ. ನಂತರ ಜೂನಿಯರ್ ಬಾಯ್ಸ್ ವರ್ಸಸ್ ಜೂನಿಯರ್ ಬಾಯ್ಸ್ ನಡೆಯುತ್ತೆ. ಸೊ ನಿಮ್ಮ ಸ್ಟ್ರಾಟಜಿ ಟೈಮ್ ಈಗ ಶುರು. ಮೊದಲನೇ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ಪರ್ಫಾರ್ಮ್ ಮಾಡಕ್ ಬರ್ತಾ ಇರೋದು ಗರ್ಲ್ಸ್. ಫಸ್ಟ್ ಬರ್ತಾ ಇರುವಂತಹ ಇಬ್ರು ಸೌಮ್ಯ, ರಚನಾ. ಕಮ್. ಹಳೆಯ ವೈರಿಗಳು ರಚನಾ ಮತ್ತು ಸೌಮ್ಯ ಯಾವಾಗ್ಲೂ ಮುಖಾಮುಖಿ ಹೊಡೆದಾಡ್ಬೇಕು ಅಂತ ಕಾಯ್ತಾ ಇದ್ರು. ಈಗ ಎದುರು ಬದ್ರು ಬರ್ತಾ ಇದ್ದಾರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ. ಸೊ ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ನನ್ನ ಐಡಿಯಾ ಏನಿತ್ತು, ನನ್ನ ಎನರ್ಜಿನ ವೇಸ್ಟ್ ಮಾಡ್ಕೊಬಾರ್ದು. ನನ್ನ ಮಣ್ಣ ತುಂಬಾ ಫೋರ್ಸಬಲ್ ಆಗಿ ತೆಗಿತಾ ಇರ್ಲಿಲ್ಲ. ನನ್ಗೆ ಎಷ್ಟಾಗುತ್ತೆ ಅಷ್ಟು ತೆಗಿತಾ ಇದ್ದೆ. ಪಕ್ಕದ ಟ್ರೈ ಮಾಡ್ಕೊಂಡು ಒಂದು ರೌಂಡ್. ಹತ್ತತ್ರ ಇದ್ದೀರಿ ಟ್ರೈ ಮಾಡೋಣ. ನೋಡು ಸಿಕ್ಕಿದೆ. ಟೈಮ್ ವೇಸ್ಟ್ ಮಾಡ್ತಾ ಇದೆ. ಸೌಮ್ಯ ಸೆಕೆಂಡ್ ಲೇಯರ್ ಅಲ್ಲಿ ಇದ್ದಾರೆ. ರಚನಾ ನೀವಿನ್ನು ಫಸ್ಟ್ ಲೇಯರ್ ಅಲ್ಲೇ ಕೆರಿತಾ ಇದ್ದೀರಾ. ಒಂದು ಸ್ಟ್ರೆಂಗ್ತ್ ನ ಹಾಕಿ ಮಾಡಿದೆ, ಬೇಗ ಸಿಕ್ತು. ರಚನಾಗೂ ಸಿಕ್ಕಿದೆ. ಅವಳಕ್ಕಿಂತ ಸ್ವಲ್ಪ ಟೈಮ್ ತಗೊಂತು, ಬಟ್ ಲೈಕ್ ಫ್ಯೂ ಸೆಕೆಂಡ್ಸ್ ಅಲ್ಲಿ. ಕುರುಕ್ಷೇತ್ರ ಶುರು. ನೋಡೋಣ ಯಾರ ಕಣ್ಣಿಗೆ ಯಾರು ಮಣ್ಣೆರ್ಚಿದ್ದಾರೆ. ಸೌಮ್ಯ ಮತ್ತೆ ರಚನಾ ಅಕಸ್ಮಾತ್ ಇನ್ನೊಬ್ಬರಿಗೆ ಸಿಕ್ಬಿಟ್ರೆ ಅದನ್ನ ಕಿತ್ಕೊಂಡು ಬರ್ಬೇಕು. ಬಹುಶಃ ರಚನಾ ಮತ್ತು ಸೌಮ್ಯ ನೀವು ಅದ್ರ ಮೇಲೆ ಕೂತಿರ್ಬೋದು. ರಚನಾ ಕರೆಕ್ಟ್ ಆಗಿರೋ ಜಾಗದಲ್ಲಿ ಹುಡುಕ್ತಾ ಇದ್ಲು, ಆದ್ರೆ ಎಲ್ಲೆಲ್ಲೋ ಬಂದು. ರಚನಾ ನಿನ್ನ ಕಾಲ ಹತ್ರ ಅದಿರಬಹುದು. ನೋ ಫೈಟ್. ನಾನಿರೋ ಜಾಗಕ್ಕೆ ಬರ್ತಿದ್ಯಾ ಹಂಗೆ ಹಿಂಗೆ ಅಂತ ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಅಲ್ಲಿಂದ ಒಂದು ವರ್ಡ್ ವಾರ್ ಶುರು ಆಗುತ್ತೆ.
ಜಗಳ ಶುರು ಆಯ್ತು. ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಅವಳಿಗೆ ಏನ್ ಕೋಪ ಇದ್ರೆ ಅದ್ರ ಅಪ್ಪನ್ ತರ ಕೋಪ ನನ್ಗಿದೆ. ಸೊ ಆವಾಗ ನನ್ಗೆ ಟಾಸ್ಕ್ ಮಾಡಕ್ ಬಿಟ್ಟಿದಾರ, ಜಗಳ ಮಾಡಕ್ ಬಿಟ್ಟಿದಾರ ಅಂತ ಅನ್ಕೊಂಡಿದ್ದೆ. ಬೇಡ ತಾಯೇ, ಇಲ್ಲಿಂದ ನಮಸ್ಕಾರ ಹೊಡ್ಬಿಡ್ತೀನಿ ತಾಯೇ. ನೀವು ಪಡ್ತಾ ಇರೋ ಕಷ್ಟ ನಮ್ಮ ಕೈಲಿ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನ ತಗೊಂಡು ಹುಡುಕಿ. ಅಲ್ಲಿ ಮಣ್ಣು ಕೆದರ್ತಾರೆ, ಅಲ್ಲಿ ತೆಗಿತಾರೆ, ಇಲ್ಲಿ ತೆಗಿತಾರೆ. ಎಲ್ಲಿ ಎಷ್ಟು ಟ್ರೈ ಮಾಡಿದ್ರು ಸಿಕ್ಕೋದೇ ಇಲ್ಲ ಇವರಿಗೆ. ಡಿಗಿಂಗ್ ಮಾಡ್ತಾ ಇದೆ, ಆದ್ರೂ ಸಿಗ್ತಾ ಇಲ್ಲ. ಸೊ ಎಲ್ಲ ಕಡೆ ನಂಗೆ ತುಂಬಾ ಇರಿಟೇಷನ್ ಆಗ್ತಾ ಇತ್ತು. ಅವ್ರು ಹೋದಾಗ ಒಂಥರ ಕಿರ್ಚಿದ್ಲು ನೋಡು. ಅಲ್ಲೇ ಹೋಗಿ ಬ್ಯಾಗ್ ನ ಕಿತ್ತಾಕ್ಬೇಕು ಅಂತ ಅನ್ಸ್ತಾ ಇತ್ತು. ಬಿಗ್ ಫೈಟ್ ಆಯ್ತು. ಆವಾಗಿಂದ ನಾನು ಅನ್ಕೊಂಡೆ ಇವಳನ್ನ ಯಾವತ್ತೂ ಒಂದ್ ದಿವಸ ಬೀಟ್ ಮಾಡೇ ಇಲ್ಲಿಂದ ಹೋಗೋದು ಅಂತ. 8 ಸ್ಟೆಪ್ಗಳು ಸಿಗತ್ತೆ. ರಚನಾ 5 ಸ್ಟೆಪ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಬರ್ತಾ ಇರುವಂತವ್ರು ಫೀಮೇಲ್ ಕಂಟೆಸ್ಟೆಂಟ್ಸ್ ಜೂನಿಯರ್ಸ್ ಸುಷ್ಮಾ ಮತ್ತು ಶಿಲ್ಪಾ. ನೀವು ಎಷ್ಟು ಶ್ರಮ ಹಾಕ್ತೀರಿ ಅನ್ನೋದಲ್ಲದೆ ಎಷ್ಟು ಕಣ್ ತಪ್ಪಿಸ್ತೀರಿ ಮತ್ತು ಎಷ್ಟು ಫಿಸಿಕಲಿ ಅವಾಯ್ಡ್ ಮಾಡ್ಕೊಂಡು ತಗೊಂಡ್ಬರ್ತೀರಿ ಅದು ಕೂಡ ಬುದ್ಧಿವಂತಿಕೆ ಆಗುತ್ತೆ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಒಂದು ಬ್ಲಾಕ್ ಅಂತ ನೋಡಿದಾಗ ಕರೆಕ್ಟಾಗಿ ಸೆಂಟ್ರಲ್ಲೇ ನಾನು ಮಣ್ಣು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಕಾ ತೆಗೆದ ಏನು 3 ಪುಷಸ್ಗೆನೆ ನನಗದು ವೈಟ್ ಬಟ್ಟೆ ತರ ಕಾಣಿಸ್ತು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಅಷ್ಟು ದೊಡ್ಡ ಏರಿಯಾದಲ್ಲಿ ಎಲ್ಲೂ ಒಂದ್ ಕಡೆ ಹೋಗ್ಬಿಟ್ಟು ಹುಡ್ಕಕ್ಕಾಗುತ್ತೆ. ಅವಳು ನಾನು ಫೈಟ್ ಮಾಡದೆ ಬಂದ್ಬಿಟ್ಟು ಹಂಗೆ ಓವರ್ಲ್ಯಾಪ್ ಆಗಿ ಬಿದ್ಬಿಟ್ರೆ ಅನ್ನೋದೊಂದು ಭಯ ಇತ್ತು ನನ್ಗಷ್ಟೇ. ಅಷ್ಟು ಬಿದ್ಬಿಟ್ರೆ ಸಾಕಲ್ಲ, ನಾನು ಉಸಿರು ನಿಂತೋಗ್ಬಿಡತ್ತಲ್ಲಿ ಫೈಟ್ ಮಾಡೋದೆಲ್ಲಿಂದ. ಆಮೇಲೆ ಮುಂದೆ ಹಿಂಗೆ ಹುಡುಕ್ತಾ ಇದ್ದೀನಿ, ಕಾಲ್ ಹಿಂದೆ ಕಾಲ್ ಹಂಗೆ ಒಳಗಡೆ ಹೋಗ್ಬಿಡ್ತು ಮಣ್ಣೊಳಗೆ. ಇಮಿಡಿಯೇಟ್ಲಿ ಐ ಟುಕ್ ಅ ಟರ್ನ್ ಬಿಕಾಸ್ ಫಾಲ್ ಏನಾದ್ರು ಸಪೋಸ್ ಹಿಂಗೆ ಹಿಣಕ್ ನೋಡಿದ್ರು ಗೊತ್ತಾಗ್ಬಿಡುತ್ತಲ್ಲ. ಸೊ ನಾನೇನ್ ಮಾಡಿದೆ, ಅವಳಿಗೆ ಬೆನ್ ಕೊಟ್ಬಿಟ್ಟು ಕುತ್ಕೊಂಡೆ. ಸೆಕೆಂಡ್ ರೌಂಡ್ ಅಲ್ಲಿ ಶಿಲ್ಪಾ ಟೋಟಲ್ ಆಗಿ 8 ಸ್ಟೆಪ್ಸ್ ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಅಂಡ್ ಸುಷ್ಮಾ 5 ಸ್ಟೆಪ್ಸ್ ನ ಕಲೆಕ್ಟ್ ಮಾಡ್ತಾರೆ. ಅಂಡ್ ಶಿಲ್ಪಾ ಮಣ್ಣನ್ ಕೆರೆದಿದ್ದು ಸ್ಟೈಲ್ ನೋಡಿದ್ರ ನೀವಿಬ್ರು ಫಸ್ಟ್ ಬಂದ್ರಲ್ಲ. ಯಾವ ನಾಯಿ ಬೆಕ್ಕೂನು ಅಷ್ಟು ಸ್ಪೀಡ್ ಆಗಿ ಕೆರೆಯಲ್ಲ. ಮುಚ್ಚಿಟ್ಟಿರೋ ನಿಧಿನ ಹುಡುಕಿದಾಳೆ ಶಿಲ್ಪಾ. ವಂಡರ್ಫುಲ್ ಅಂಡ್ ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ಜೂನಿಯರ್ಸ್ ಫಿಮೇಲ್ ಕಂಟೆಸ್ಟೆಂಟ್ ರೌಂಡ್ಸ್ ಮುಗಿದಿದೆ. ಈಗ ಮೊದಲು ಗೆದ್ದಿದ್ರಲ್ಲ ಆ ಸೀನಿಯರ್ ಗಳನ್ನ ಕರೆಯೋ ಟೈಮ್. ಬನ್ನಿ
ಸೌಮ್ಯ ರಾಮಪ್ಪಗೆ 8 ಸ್ಟೆಪ್ ಸಿಕ್ಕಿದೆ, ಫರ್ನಾಂಡಿಸ್ ಸುಷ್ಮಾಗೆ 5 ಸ್ಟೆಪ್ ಸಿಕ್ಕಿದೆ, ಶಿಲ್ಪಾ ಮತ್ತು ಜಟ್ಟಿಮನಿ ಅವರಿಗೆ 8 ಸ್ಟೆಪ್, ರಚನಾ ಮತ್ತು ಕೃಷ್ಣಾನಂದ ಅವರು 5 ಸ್ಟೆಪ್ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಓಕೆ, ಸೊ ಈಗ ಫೈನಲ್ ಲೆವೆಲ್ ನ ಆಡೋ ಟೈಮ್. ಇದರಲ್ಲಿ ಗೆಲುವಿನ ಬಾವುಟವನ್ನ ಆರಿಸೋದು ಯಾರು? ಪೊಸಿಷನ್ ಬನ್ನಿ. ಓಕೆ, ಪೊಸಿಷನ್. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ರಾಮಪ್ಪ ಕಡೆ ನೋಡ್ತೀನಿ, ನಮ್ದೇ ಲೀಡಲ್ಲಿತ್ತು, ನಾವೇ ಮುಂದೆ ಇದ್ವಿ. ಓಕೆ, ಕಮ್ ಆನ್ ಜಟ್ಟಿಮಣಿ ಅವರೇ, ಸೂಪರ್. ಈ ಕಡೆ 2 ಫಿಕ್ಸ್ ಮಾಡಿಕೊಂಡು ಕೈಯಲ್ಲಿ 2 ಇಟ್ಕೊಂಡು ನಾನು ಸ್ಟೆಪ್ಸ್ ಕಾಲಿಟ್ಟು ಹತ್ತುವಾಗಲೇ ಅವಳು 2 ಫಿಕ್ಸ್ ಮಾಡಿಬಿಟ್ಟಿದ್ಲು. ಓಕೆ, ಓ ಜಟ್ಟಿಮಣಿ ಅವರು ಮತ್ತೆ ರಾಮಪ್ಪ ಅವರು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಓಕೆ, ಮೊದಲನೇ ರೌಂಡ್ ಅಲ್ಲಿ ಗೆಲುವಿನ ಪತಾಕೆ ವಿಜಯ ಧ್ವಜ ಹಾರಿಸಿದ್ದಾರೆ ರಾಮಪ್ಪ ಮತ್ತು ಸೌಮ್ಯ ಟೀಮ್. ಈಗ ನೆಕ್ಸ್ಟ್ ಬರ್ತಾ ಇದ್ದಾರೆ. ಮಜಾ ಬರ್ಬೇಕು ಅಂದ್ರೆ ಇವ್ರನ್ನ ನಾವು ಮನೆಯೊಳಗ್ ಕಾಲಿಟ್ಟಾಗಿಂದ ಕಷ್ಟ ಕೊಟ್ಟಿಲ್ಲ, ಕೆಲ್ಸ ಅಂತೂ ಮಾಡ್ಸೇ ಇಲ್ಲ ಬಿಡಿ. ಇವ್ರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡ್ರು, ವೈಲ್ಡ್ ಆಗಿ ಬಂದ್ರು. ಗೊತ್ತಾಗಿರ್ಬೇಕಲ್ವಾ? ಕಿಟ್ಟಿ ಮತ್ತೆ ರಘು ಬನ್ನಿ. ಮತ್ತೆ ಆಕ್ಚುಲಿ ಏನ್ ಗೊತ್ತಾ ಯೋಗಿ, ಗರ್ಲ್ಸ್ ರೌಂಡ್ ಅಲ್ಲಿ ಏನೋ ಸಾಫ್ಟ್ ಆಗಿತ್ತು. ನನಗೆ ಒಂದು ತಿಳ್ಬೇಕಮ್ಮ ಅಲ್ವಾ, ಒಂದು ಆ ಫೈಟ್, ಒಂದು ಹುಲಿ ಮತ್ತೆ ಸಿಂಹ ಫೈಟ್ ಬಿದ್ದಂಗಿರುತ್ತೆ, ಅದು ಬೇಕು. ನೀನ್ ಒರಿಜಿನಲ್ ನೋಡ್ಬೇಕಮ್ಮ ಇವತ್ತು ನಾನು. ಖಂಡಿತ ಸರ್. ಕುರುಕ್ಷೇತ್ರ ಇವಾಗ ನಿಜವಾಗ್ಲೂ ನಡೆಯುತ್ತೆ. ಭೀಮ ದುರ್ಯೋಧನ ನಡುವೆ ಯಾರು ಭೀಮ ಯಾರು ದುರ್ಯೋಧನ ನೋಡೇ ಬಿಡೋಣ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಅದು ಚೌಕು ಚಮಕಂದ್ರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಎಲ್ಲಿ ಯಾರಿಗೆ ಕೈಗೆ ಸಿಗುತ್ತೆ ಅಂತ, ಪಿಟ್ಟಿಗೆ ಸಿಗುತ್ತಾ, ಹಿಂಗೆ ಏನು ಅಂತ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ತೆಗಿತೀನಿ ಬಿಡಪ್ಪ, ಹಿಡ್ಕೊಳ್ಳೋದು ಏನು ಹಿಡ್ಕತ್ಯ. ಇಬ್ರು ಒಂದೇ ಕಡೆ ಹುಡುಕ್ತಾ ಇದಾರೆ. ಇಬ್ಬರಿಗೂ ಒಂದೇ ಸಲ ಸಿಕ್ಕಿದ್ರೆ ಹೆಂಗೆ ಇರುತ್ತೆ ಮಜಾ. ಬಂದು ಹಿಡ್ಕೊಬಿಟ್ಟ ಸಡನ್ ಆಗಿ. ನನ್ಗೆ ಕ್ಯಾಚ್ ಮಾಡಿದ ತಕ್ಷಣ ನನಗೆ ಫುಲ್ ಕೋಪ ಆಯ್ತು, ಹೊಡೆಯೋಣ ಅನ್ಕೊಂಡು. ಅವ್ರಿಗೆ ಸ್ವಲ್ಪ ಭಯ ಆಯ್ತೇನೋ ಗೊತ್ತಿಲ್ಲ. ಕಂಟ್ರೋಲ್ ಅದನ್ನ ಇಟ್ಕೊಂಡು ಹೊತ್ಕೊಂಡೋಗ್ಬೇಕು. ಒಬ್ರಿಗೊಬ್ರು ಪಟ್ ಹಾಕಿ ಲಾಕ್ ಮಾಡ್ಕೊಂಡಿರೋ ಇವರಲ್ಲಿ ಕೈ ಚೀಲ ಯಾರ ಕೈ ಸೇರುತ್ತೆ? ಹಳ್ಳಿ ಗುಂಡಿಗೆ ಹಾಗೂ ಸಿಟಿ ತಾಕತ್ತಿನ ತಿಕ್ಕಾಟದಲ್ಲಿ ಗೆಲ್ಲೋ ಗಂಡ್ಯ. ಚೀಲನ ಬೆನ್ ಮೇಲೆ ಹಾಕೊಂಡು ಅಲ್ಲಲ್ಲಿ ಕಚ್ಕೊಂಡೆ, ಬೀಳ್ಬಾರ್ದು, ಅವ್ರು ಬಿಟ್ರು ಓಡ್ಬಿಡೋಣ ಅಂತ. ಅವ್ನ ಕೈನ ಕಾಲಲ್ಲಿ ಮೆಟ್ಕೊಂಡು ಗಟ್ಟಿಯಾಗಿ, ಇನ್ನೊಂದು ಕೈಲಿ ಅವ್ನ ಕೈನ ಕಿತ್ಕೊಂಡು ನಾನು ಫುಲ್ ಒದ್ದಾಡಿದೆ. ಅದಾದ್ಮೇಲೆ ಫುಲ್ ಗಟ್ಟಿಯಾಗಿ ಹಂಗೆ ಹಂಗೆ ಇಟ್ಕೊಂಡಿದ್ದ ಅವ್ನು. ಸೂಪರ್ ಗುರು. ಕಿಟ್ಟೆ
ತೋರಿಸ್ದೆ ಮಗ ಆಟನ. ಖಂಡಿತ ಸರ್. ಪಲ್ಲವನಿಗೆ ಹಲ್ಲೆ ಆಯುಧ, ಅಲ್ಲಲ್ಲೇ ಸ್ಟ್ರಾಟಜಿ ಮಾಡಿದಾನೆ ನಮ್ ಕಿಟ್ಟಿ. ಅಲ್ಲ ಮರಗು, ಏನಾಯ್ತು? ಇಲ್ಲ, ನನಗೆ ಅವ್ನು ಮಣ್ಣು ತೆಗಿಯುವಾಗ ಗೊತ್ತಾಯ್ತು. ಮುಂದೆ ತಳ್ಳೋ ಗೊತ್ತಾಯ್ತು ಅಲ್ಲೇ ಇದೆ ಅಂತ. ನಾನು ವೆಯ್ಟ್ ಮಾಡ್ತಿದ್ದೆ ಯಾವ ತೆಗಿತಿದ್ರು. ತಕ್ಷಣ ಲಾಕ್ ಮಾಡ್ಕೊಂಡೆ, ಕೈ ತುಳ್ದು ಬಿಟ್ಟ. ಕೈ ತುಳ್ದು ಇದನ್ನಲ್ಲ ನನ್ ಕೈ ಜಾಮ್ ಆಗೋಯ್ತು. ಓಕೆ, ಈಗ ಒಂದ್ ಸೆಂಟೆನ್ಸ್ ಅಲ್ಲಿ ಏನ್ ಕಾಶನ್ ಕೊಡಕ್ಕೆ ಇಷ್ಟಪಡ್ತೀವಿ ಕಿಟ್ಟಿಗೆ? ನೆಕ್ಸ್ಟ್ ಅಷ್ಟು ಹುಷಾರಾಗಿರೋ, ನಾನು ಬರ್ತಾ ಇದ್ದೀನಿ. ನೋ ಅಂಡರ್ಸ್ಟ್ಯಾಂಡಿಂಗ್. ಅದು ಬೇಕಿರೋದು ಮಗ. ಕಿಟ್ಟಿ ಏನಾಯ್ತಮ್ಮ? ಸ್ಪಾಟ್ ಅಲ್ಲಿ ಹೊಡೆದ್ರೆ ಒಂದೇಟು, ಸ್ಕೆಚ್ ಹಾಕಿದ್ರೆ ಬದುಕದೇ ಡೌಟ್. ಇಲ್ಲಿವರೆಗೂ 2 ಕಪಲ್ ಬಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ಆದ್ರೆ ಈಗ 3 ಕಪಲ್ ಒಟ್ಟೊಟ್ಟಿಗೆ ಹೋರಾಡ್ತೀರಾ. ಇಷ್ಟು ದಿನ ಫ್ರೆಂಡ್ ಆಗಿದ್ದವರು, ಒಂದೇ ಟೀಮ್ ನಲ್ಲಿ ಸತತವಾಗಿ 7 ಸಲ ಗೆದ್ದಿದ್ದವರು ಈಗ ಒಪೋನೆಂಟ್ಸ್ ಆಗಿದ್ದಾರೆ, ಎನಿಮಿಗಳಾಗಿದ್ದಾರೆ. ಈಗ 3 ಜನ ಒಬ್ಬರನ್ನೊಬ್ರು ಮೀಸು ಆಗಾಡ್ಬೇಕು. ಓಕೆ, ಬನ್ನಿ ಪೊಸಿಷನ್ಸ್ ತಗೊಳ್ಳಿ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ನನ್ನ ಮೈಂಡಲ್ಲಿ ಇದು ಒಂದೇ, ನನ್ನ ಎನರ್ಜಿನೂ ಜಾಸ್ತಿ ಕಳ್ಕೊಳಂಗಿಲ್ಲ. ಯಾಕೆಂದ್ರೆ ಅಕಸ್ಮಾತ್ ಬೇರೆಯವ್ನು ಸಿಕ್ತು ಅಂದ್ರು ಅದೇ ಎನರ್ಜಿಲಿ ನಾನು ಅವ್ನ ಅಟ್ಯಾಕ್ ಮಾಡಬೇಕು ಅಂದ್ಬಿಟ್ಟು. ಅಲ್ಲಿಬ್ರು ಒಂದೇ ಕಡೆ ಹುಡುಕ್ತಾ ಇದಾರೆ. ಸಚಿನ್ ಒಬ್ಬನೇ ಬೇರೆ ಕಡೆ ಹುಡುಕ್ತಾ ಇದ್ದಾನೆ. ಮೋಸ್ಟ್ಲಿ ಅವನಿಗೆ ಸಿಕ್ಕಿರ್ಬಹುದು ಅಂತ ನನ್ಗನ್ಸ್ತಾ ಇದೆ. ಸೊ ಶರತ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಈ ಕಡೆ ತಂದಿದ್ದಾಯ್ತು, ಬಟ್ ಸಚಿನ್ ಹಂಗೆ ಒಂದು ಚೋಕ್ ಕೊಡೋಣ, ಈ ಕಡೆ ತರೋಣ ಅನ್ಕೊಂಡು ನಾನು ಇಲ್ಲಿ ಡಿಗ್ ಮಾಡ್ತಾ ಇದ್ದೆ. 3 ಜನ ಒಂದೇ ಕಡೆ ಇದ್ದಾರೆ. ಯಾರ ಕಣ್ಣಿಗೆ ಯಾರು ಮಣ್ಣೆರ್ಸ್ತಾರ ನೋಡೋಣ. ಕಾಡು ಪ್ರಾಣಿಗಳು ಜೀವಾಡ್ತಾರಲ್ಲ ಆ ತರ ಅವರು ಒಬ್ರಿಗೊಬ್ರು ಹಂಚು ಹಾಕಿ ಕುತ್ಕೊಂಡ ಹಾಗೆ, ಯಾರು ಮೊದಲು ತೆಗಿತಾರ ಅವ್ರ ಕಡೆಯಿಂದ ಕಸ್ಕೊಂಡು ಬರೋ ಹಾಗೆ ಇವಾಗ ಹುಡುಕ್ತಾ. ಏನೋ ಸಿಕ್ತು. ನನ್ಗೆಲ್ಲೋ ಫೀಲ್ ಆಯ್ತಾ ಮುಟ್ಬೇಕಾರೆ, ನಾನು ಇವ್ರನ್ನ ಮೈಂಡ್ ಡೈವರ್ಟ್ ಮಾಡ್ಬೇಕಂತ ಅಲ್ಲಿ ಆ ಕಡೆ ಹೋಗ್ಲೇ ಇಲ್ಲ, ಬೇರೆ ಕಡೆ ಸ್ವಲ್ಪ ಇದು ಮಾಡ್ಕೊಂಡಿದ್ದೆ. ತೆಗಿಬೇಕಾರೆ ಏನಾದ್ರು ಸ್ವಲ್ಪ ಸ್ಟಕ್ ಆಗ್ಬಿಟ್ರೆ ಅವ್ರು ಅಲ್ಲೇ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಆ ಕಡೆ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ, ನೀಟಾಗಿ ಎತ್ತಂಗೆ ಬರೋ ಥರ. ಎತ್ತಿದ ತಕ್ಷಣ ಓಡಿದ್ದೆ, ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಅಂತ ಓಡ್ದೆ. ಜಿಂಕೆ ಹೆಂಗ್ ಓಡ್ತಾ ಇರುತ್ತೆ ಅದರಿಂದ ಒಂದು ಹುಲಿ ಹೆಂಗ್ ಕ್ಯಾಚ್ ಮಾಡುತ್ತೆ ಆ ರೇಂಜಲ್ಲಿ ಓಡಿದೆ ಮಾತ್ರ. ಬೆಳೆದ ತಕ್ಷಣನೇ ಫುಲ್ಲು ಉಜ್ಕೊಂಡೇ ಹೋದ್ವಿ. ಉಜ್ಕೊಂಡಾದ್ಮೇಲೆ ಮಜಾ, ಒಂದು ಫೈಟ್ ಸೀನ್ ನೋಡ್ದಂಗಾಯ್ತು. ಸೊ ನೆಕ್ಸ್ಟ್ 2 ಲೆವೆಲ್ ನ ಮುಗಿಸಿದ್ದಾರೆ. ಈಗ 3ನೇ ಲೆವೆಲ್ ನ ಇವರು ಶುರು ಮಾಡ್ತಾರೆ. ಅಂಡ್ ಇದ್ರಲ್ಲಿ ಯಾರು ಬಾವುಟನ ತಗೊಂಡು ಹಾರಿಸ್ತಾರೆ ಅವರು ಗೆಲ್ತಾರೆ. ಓಕೆ, ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ತಗೊಳ್ಳಿ ನಿಮ್ಮ ಪೊಸಿಷನ್ಸ್ ನ ತಗೊಳ್ಳಿ. ಓಕೆ ಸೀನಿಯರ್ಸ್ ಎಲ್ಲ ರೆಡಿ ಇದ್ದೀರಾ? 10ಕ್ಕಿಂತ ಮುಂಚೆ ಕ್ಷಮಾ ಅವರು 28 ನಿಮಿಷ ನಿಂತಿದ್ರು ಕಂಬದ ಮೇಲೆ. ಜ್ಞಾಪಕ ಇದೆ ಕ್ಷಮಾ ಅವರೇ? ಇವತ್ತು ತುಂಬಾ ಕಷ್ಟಪಟ್ಟಿದ್ದಾನೆ ಸಚಿನ್. ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕ್ಬೇಕು. ಓಕೆ, ಗುಡ್ ಲಕ್ ಟು ಯು. ಅಂಡ್ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಓಕೆ, ಸಿದ್ದಿ ಅಮ್ಮ ಅವರು ಲೀಡಲ್ಲಿ ಹೋಗ್ತಾ ಇದ್ದಾರೆ. ವೆರಿ ನೈಸ್. ಒಂದು ಕಾಲು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕೈಲಿ ಅವ್ನು ಕೊಡ್ತಾ ಇರೋ ಬಿಸ್ನೆಸ್ನ ಇಟ್ಕೊಂಡು ಅದನ್ನು ಹುಕ್ಕದಲ್ಲಿ ಹಾಕಿ ಅದೆಲ್ಲ ಮಾಡೋದು ಅಂತಂದ್ರೆ ನನಗೆ ಹಾಕೊಂಡು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬೇಗ ಹತ್ತಿ ಬೇಗ ಬಾವುಟ ತೆಗಿರಿ ಅಂತ ಅಂತಾನೆ. ವಾಬ್ರಿ ನನ್ನ ಮನ್ಸೆಲ್ಲ ಒಂಥರ ದೇವ್ರಿ, ಅವಾಗ ಎಲ್ಲಿ ಕೈ ಬಿಟ್ಟು ಹೋಗುತ್ತೇನೋ ಅಂತ ಭಯ. ಈ ರೌಂಡ್
ಹೋಗುತ್ತೆ. ಅಂಡ್ ಇದನ್ನ ರೀಚ್ ಮಾಡೋದಕ್ಕೆ ಲಕ್ಷ್ಮೀ ಸಿದ್ಧಿಯಮ್ಮ ತಗೊಂಡಂತ ಟೈಮು 1 ನಿಮಿಷ 1 ಸೆಕೆಂಡ್. ಸೊ ಈಗ 2 ರೌಂಡ್ ಅಲ್ಲಿ ಫಸ್ಟ್ ಗರ್ಲ್ ಜೂನಿಯರ್ಸ್ ಬಂದ್ರು, ಅದ್ರಲ್ಲಿ ಗೆದ್ದಿದ್ದು ರಾಮಪ್ಪ ಅವರು, ಅವ್ರ ಜೊತೆಗೆ ಸೌಮ್ಯ. ಅದೇ ತರ 2ನೇ ರೌಂಡ್ ಅಲ್ಲಿ ಗೆದ್ದಿದ್ದು ಕಿಟ್ಟಿ ಮತ್ತೆ ಸಿದ್ಧಿಯಮ್ಮ. ಹಾಗಾದ್ರೆ ಈಗ ಗೆಲ್ಲೋರು ಯಾರು? ಲೈಫ್ ಯಾರ ಕೈಗೆ ಹೋಗುತ್ತೆ? ಅದನ್ನ ಡಿಸೈಡ್ ಮಾಡೋದಕ್ಕೆ ಡಿಸೈಡಿಂಗ್ ಮ್ಯಾಚ್ ಇದೆ. ರೆಡಿ ಇದೀರಾ ಇಬ್ರು? ಓಕೆ, ಹೊಸ ಸೆಟಪ್ ರೆಡಿ. ಈ ಆಟದಲ್ಲಿ ಏನ್ ಟ್ವಿಸ್ಟ್ ಇಟ್ಟಿದೀವಿ ಅಂದ್ರೆ, ಮೊದಲನೇದಾಗಿ 5 ಕಲೆಕ್ಟ್ ಮಾಡಕ್ಕೆ ಸೌಮ್ಯ ವೈಟ್ ಹೋಗ್ತಾಳೆ, ನೀನ್ ಎಲ್ಲೋ ಹೋಗ್ತೀವಿ. ನೀನ್ ಈ ಕಡೆ ಗ್ರೀನ್ ಹೋಗ್ತಿ, 3 ಕಲೆಕ್ಟ್ ಮಾಡಕ್ಕೆ ಪಿಂಕ್ಗೆ ಸೌಮ್ಯ ಹೋಗ್ತಾಳೆ. ಕ್ಲಿಯರ್? ಮತ್ತು ಯಾರು ಬೇಗ ಕಲೆಕ್ಟ್ ಮಾಡಿ ತಗೊಂಡ್ ಬರ್ತೀರಿ, ಹಾಗೆ ಕಂಟಿನ್ಯೂ ಮಾಡ್ತೀರಿ, ಹತ್ತಕ್ಕೆ ಶುರು ಮಾಡ್ತೀರಿ. ಯಾರು ಫಾಸ್ಟ್ ಆಗಿ ಗೆಲುವಿನ ಧ್ವಜ ಎತ್ತೀರಿ ಅವ್ರ ಪಾಲ್ಗೆ ಲೈಫ್ ಹೋಗುತ್ತೆ. Is it clear? Yes, sir. Good luck to both of you. And ನಿಮ್ಮ ಟೈಮ್ ಶುರು ಆಗತ್ತೆ in 3, 2, 1. Soumya, don't give up. ಕಿಟ್ಟಿ ಭಯಂಕರ ಆರ್ಭಟ ಆದ್ರೂ ಪೈಪೋಟಿ ಕೊಡೋದ್ರಲ್ಲಿ ಸೌಮ್ಯ ಕೂಡ ಕಮ್ಮಿ ಇಲ್ಲ. ಅವ್ರ ಮೆಟ್ಲು ಹತ್ತಾ ಇದ್ದಾರೆ, ಇಲ್ಲಿ ಸೌಮ್ಯ ಹುಡುಕ್ತಾನೆ ಇದ್ದಾಳೆ. ತೆಗಿತಾ ಇದ್ದೀನಿ, ಇಲ್ಲೆಲ್ಲ ಉರಿ ಸ್ಟಾರ್ಟ್ ಆಗ್ಬಿಟ್ಟು ನಿಜವಾಗ್ಲೂ ತುಂಬಾ ಕಷ್ಟ ಆಯ್ತು ಆ ಮಣ್ಣ ತೆಗೆಯೋದು ಫೋರ್ಸೆಬಲ್ ಆಗಿ. ಶುರು ಮಾಡ್ಬಿಟ್ರು. ಸಿದ್ಧಿಯಮ್ಮನಿಗೆ ಮೆಟ್ಲು ಹಾಕಿ ಹತ್ತಿಸ್ಬಿಟ್ಟೆ ಫುಲ್. ಆ ಒಂದೊಂದು ಮೆಟ್ಲು ಹತ್ತಿ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಓಡಿ ರಾಮಪ್ಪ ಕೊಡಿ. ಬಾವುಟ ಬಿಚ್ತಾ ಇದ್ದಾರೆ ಸಿದ್ಧಿಯಮ್ಮ. ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್. ಓಕೆ, ಕಪಲ್ ರೌಂಡ್ ಅಲ್ಲಿ ಮೊದಲನೇ ದಿನದ ಮೊದಲ ಟಾಸ್ ಮುಗಿದಿದೆ. ಸಿದ್ಧಿಯಮ್ಮ ಮತ್ತು ಕಿಟ್ಟಿ ಇವತ್ತು ಲೈಫ್ ನ ಪಡ್ಕೊಂಡಿದ್ದಾರೆ. ಎಲ್ಲ ಪೇರ್ಗಳದ್ದು ನಿರಾಶೆ ಆಗಿದೆ. ಗೆಲುವು ಸೋಲಿನ ಬಗ್ಗೆ, ಎಫರ್ಟ್ ಬಗ್ಗೆ ಮಾತಾಡೋಣ ಚರ್ಚಾ ವೇದಿಕೆಯಲ್ಲಿ. ಓಕೆ, ಏನಾರ ಹೇಳು. ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಜೋಡಿ ವಾರದಲ್ಲಿ ಮೊದಲನೇ ಚಾಲೆಂಜ್ ಸುನಾಮಿ ಕಿಟ್ಟಿ ಮತ್ತು ಲಕ್ಷ್ಮಿ ಸಿದ್ಧಿ ಅವ್ರು ಗೆದ್ದಿದ್ದಾರೆ. ಲೈಫ್ ಅವ್ರ ಪಾಲಾಗಿದೆ. ತುಂಬಾ ಕಷ್ಟಪಟ್ಟು ದುಡಿದಿದ್ದಾರೆ ಅದನ್ನ. ಹೌದು. ಅಂಡ್ ಗುರುಗಳೇ, ನನ್ಗೆ ಸಡನ್ ಆಗಿ ಒಂದು ಡೌಟ್ ಶುರು ಆಗಿದೆ. ನಾವು ಇಲ್ಲಿ ಲೈಫ್ ಸೂಪರ್ ಗುರು ಟಾಸ್ಕ್ ನ ಕೊಡ್ತಾ ಇದೀವಿ, ಆದ್ರೆ ನನಗನ್ಸ್ತಾ ಇರೋದೇನಂದ್ರೆ ಅವ್ರೆಲ್ಲಾರು ಇದನ್ನ ಅಂದ್ರೆ ಸ್ಪೆಷಲಿ ಜೂನಿಯರ್ಸ್ ನಾವು ಯಾವ್ದೋ ಒಂದು ಕಾಮಿಡಿ ಶೋನ ನಡೆಸ್ತಾ ಇದೀವಿ ಅಂತ ಅನ್ಕೊಂಡಿದ್ದಾರೆ. ಕಿಟಿ, ನಿನಗೆ ಜೂನಿಯರ್ಸ್ ಅಲ್ಲಿ ಯಾರು ತುಂಬಾ ವೀಕ್ ಅನ್ಸುತ್ತೆ? ಜೂನಿಯರ್ ಅಲ್ಲಿ ಸುಷ್ಮಾ ವೀಕ್ ಇದ್ದಾಳೆ, ರಚನಾ ವೀಕ್ ಇದ್ದಾಳೆ. ಆ ಕಡೆ ಶಿಲ್ಪನು ಸ್ಟ್ರಾಂಗ್ ಆಗ್ಬೇಕು, ಅದಾದ್ಮೇಲೆ ಶರತ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ನಾ ಇನ್ನೊಂದು ಪ್ರಶ್ನೆ ಸ್ಟ್ರೈಟ್ ಆಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಶರತ್, ಸರ್ 7 ಸತತ ಗೆಲುವುಗಳಿತ್ತು ನಿನಗೆ, ಏನ್ ಹೇಳ್ತೀವಿ? ಸರ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನಂದು ಜಡ್ಜ್ಮೆಂಟ್ ರಾಂಗ್ ಇತ್ತು, ಸೊ ಸೋತಿದ್ದೀನಿ. ಆಮೇಲೆ 7 ವಿನ್ ಏನಿದೆಲ್ಲ ಸರ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಈಗ. ಸೊ ಇವಾಗ ನನ್ನ ತಲೆಯಲ್ಲಿರೋದು ಒಂದೇ, ನಾಳೆ ಟಾಸ್ಕ್ ಮತ್ತೆ ಗೆಲ್ಲೋದು ಸರ್. ನೆಕ್ಸ್ಟ್ ಗುರುಗಳೇ, ಲೈಫು ಅವರಿಬ್ರ ಹತ್ರ ಇದೆ, ಅಂದ್ರೆ ಒಂದು ಕಪಲ್ ಹತ್ರ ಇದೆ. ಸೊ ಅವರು ಇವತ್ತು ನಡೆಯುವಂತ ಒಂದು ವೋಟ್ ಔಟ್ ಇಂದ ಆಚೆ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾರು ವೋಟ್ ಮಾಡೋ ಅಷ್ಟಿಲ್ಲ. ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಇಂಡಿವಿಜುವಲ್ ಆಗಿ ವೋಟ್ ಮಾಡೋ ಹಾಗಿಲ್ಲ. ನೀವು ವೋಟ್ ಮಾಡೋದು ಒಂದು ಕಪಲ್ಗೆ. ಅಂಡ್ ಶಾಕ್ ಶುಕ್ರವಾರದ ದಿನ ಆ ಒಂದು ಕಪಲ್ ನಮ್ಮನ್ನ ಬಿಟ್ಟು ಈ ಮನೆಯಿಂದ ಆಚೆ ಹೋಗ್ತಾರೆ. ನೀವು ವೋಟ್ ಮಾಡಕ್ಕೆ ಹೋಗುವಾಗ್ಲೂ ಕೂಡ ಕಪಲ್ ಆಗಿ ಹೋಗ್ತೀರಾ. ಒಂದು ಕಪಲ್ ಹೆಸರನ್ನ ಅಲ್ಲಿ ಬರೆದು ನೀವು ಬರ್ತೀರಾ. ಇನ್ನೂ ಒಂದು ಅಂಶ ಹೇಳೋದಿದೆ. ಇವತ್ತು ಯಾರು ಲೈಫ್ ಅನ್ನ ಸಂಪಾದಿಸಿದ್ದಾರೆ ಅವ್ರಿಗೆ ಒಂದು ಅದ್ಭುತವಾದ ಅಡ್ವಾಂಟೇಜ್ ಕಾದಿದೆ. ಎರಡನೇದು, ಯಾರು ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕಾದಿದೆ. ಗೆದ್ದ ತಂಡಕ್ಕೆ ಒಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಅಂತ ಹೇಳಿದ್ವಿ. ಅದು ಯಾಕೆ ಅಂದ್ರೆ ಅವ್ರನ್ನ ಮೋಟಿವೇಟ್ ಮಾಡಕ್ಕಲ್ಲ, ಮಿಕ್ಕ ತಂಡಗಳನ್ನ ಮೋಟಿವೇಟ್ ಮಾಡಕ್ಕೆ. ಪನಿಷ್ಮೆಂಟ್ ಯಾಕೆ ಅಂತಂದ್ರೆ ಆಟದ ಸೀರಿಯಸ್ನೆಸ್ ನ ನಿಮ್ಗೆ ಅರ್ಥ ಮಾಡ್ಸಕ್ಕೆ. ಓಕೆ, ಶುರುವಾಗ್ಲಿ ರಚನಾ ಅಂಡ್ ಕೃಷ್ಣಾನಂದ ಅವರಿಂದ. ನಮ್ಮ
ನಮ್ಮ ವೋಟು ಪರ್ಲ್ ಅಂಡ್ ಫರ್ನಾಂಡಿಸ್ಗೆ ಹೋಗುತ್ತೆ, ಯಾಕಂದ್ರೆ ಟುಡೇ ಎಫರ್ಟ್ಸ್ ಇಬ್ರು ಇಂದ ಅಷ್ಟು ತೋರಿಸಿಲ್ಲ, ಸೊ ಅವ್ರಿಗೆ ವೋಟ್ ಆಗ್ತದೆ. Pearl and Fernandez, today's performance is lowest. Adus. ವೀಕ್ ಪರ್ಫಾರ್ಮೆನ್ಸ್. ವೀಕ್ ಪರ್ಫಾರ್ಮೆನ್ಸು, ಅದರಿಂದ ಅವ್ರಿಗೆ ವೋಟ್ ಮಾಡ್ತೀನಿ. ಸುಷ್ಮಾ ಮತ್ತು ಫರ್ನಾಂಡಿಸ್ ಜೋಡಿನ ವೋಟ್ ಮಾಡ್ತಾ ಇರೋದು, ಯಾಕಂದರೆ ಸುಷ್ಮಾನ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಡೌನ್, ಏನೂ ಇಲ್ಲ. ಸುಷ್ಮಾ ಮತ್ತು ಫರ್ನಾಂಡಿಸ್ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀವಿ. ಫುಲ್ ವೀಕ್ ಕಂಟೆಸ್ಟೆಂಟ್ ಅವರು. ಇವರು ತುಂಬಾ ವೀಕ್ ಇದ್ದಾರೆ, ಹಾಗಾಗಿ ಇವ್ರನ್ನ ವೋಟ್ ಮಾಡ್ತಾ ಇದ್ವಿ. ಸಿಕ್ಕಾಬಿಟ್ಟೆ ವೀಕ್ ಪರ್ಫಾರ್ಮೆನ್ಸ್ ಇದ್ರು. ನಾವಿಬ್ರು ಸೇರ್ಕೊಂಡು ಶರತ್ ಅಂಡ್ ದೇವಮ್ಮಗೆ ವೋಟ್ ಮಾಡ್ತಿದ್ದೀವಿ, ಬಿಕಾಸ್ ಕೇಳಿದ ಪಾರ್ಟ್ನರ್ ಸಿಕ್ಕಿದ್ರು ಹಿಡನ್ ಪ್ರೋ ಆ್ಯಂಡ್ ಟುಡೇಸ್ ಗೇಮ್ ವಾಸ್ ವೆರಿ ಡಲ್. ಸೊ ಇವತ್ತಿನ ವೋಟ್ ಔಟ್ಸ್ ನನ್ನ ಕೈಯಲ್ಲಿದೆ. ಫಸ್ಟ್ ವೋಟ್ ಶರತ್ ಅಂಡ್ ದೇವಮ್ಮ. ನೆಕ್ಸ್ಟ್ ವೋಟ್ ರಚನಾ ಅಂಡ್ ಕೃಷ್ಣಾನಂದ. ನೆಕ್ಸ್ಟ್ ವೋಟ್ ಸುಷ್ಮಾ ಅಂಡ್ ಫರ್ನಾಂಡಿಸ್ ಸರ್. ಸೊ 9ರಲ್ಲಿ 2 ವೋಟ್ಗಳು, ಒಂದು ಶರತ್ ಮತ್ತು ದೇವಮ್ಮ, ಒಂದು ರಚನಾ ಮತ್ತು ಕೃಷ್ಣಾನಂದ ಬಂದಿದೆ. ಟೋಟಲ್ ಆಗಿ ನನ್ನ ಕೈಯಲ್ಲಿರುವಂತ 7 ವೋಟ್ಗಳು ಸುಷ್ಮಾ ಫರ್ನಾಂಡಿಸ್, ಸುಷ್ಮಾ ಫರ್ನಾಂಡಿಸ್, ಸುಷ್ಮಾ ಫರ್ನಾಂಡಿಸ್, ಸುಷ್ಮಾ ಫರ್ನಾಂಡಿಸ್, ಸುಷ್ಮಾ ಫರ್ನಾಂಡಿಸ್, ಸುಷ್ಮಾ ಫರ್ನಾಂಡಿಸ್. ಒನ್ ಅಂಡ್ ಓನ್ಲಿ ರೀಸನ್ ಇವರಿಬ್ರು ಶೋ ಅಲ್ಲಿರಕ್ಕೆ ಫಿಟ್ ಅಲ್ಲ. ಇವತ್ತಿನ ವೋಟಿಂಗ್ ಮುಗಿದಿದೆ. ನಾಮಿನೇಟ್ ಆಗಿರೋರು ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರು. ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ನಾವೊಂದು ಹೇಳಿದ್ವು, ಗೆದ್ದ ತಂಡಕ್ಕೆ ಒಂದು ಬ್ರಿಲಿಯಂಟ್ ಆಗಿರೋ, ಬ್ಯೂಟಿಫುಲ್ ಆಗಿರೋ ಒಂದು ಅಡ್ವಾಂಟೇಜ್ ಕೊಡ್ತೀವಿ, ಮತ್ತು ಯಾರು ವೋಟ್ ಔಟ್ ಆಗ್ತಾರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಎರಡನ್ನು ಅನೌನ್ಸ್ ಮಾಡಿ ಪ್ಲೀಸ್. ಕಿಟ್ಟಿ ಮತ್ತೆ ಸಿದ್ದಿ ಅಮ್ಮ ಅವ್ರಿಗೆ ಸಿಗ್ತಾ ಇರೋಂತ ಅಡ್ವಾಂಟೇಜ್ ಒಳ್ಳೆ ಬಾಡಿ ಮಸಾಜ್. ಇವ್ರಿಗೆ ಕೊಡ್ತಾ ಇರೋಂತ ಒಂದು ಪನಿಷ್ಮೆಂಟ್, ಸುಷ್ಮಾ ನೀವು ಕಾರಿಡಾರ್ ನಲ್ಲಿ 50 ಟೈಮ್ಸ್ ಉರುಳ್ ಸೇವೆನ ಮಾಡಬೇಕು. ಫರ್ನಾಂಡಿಸ್ ಅವರು ಸೀನಿಯರ್ ಆಗಿರೋದ್ರಿಂದ ಸಹಾಯ ಮಾಡೋ ಮುಖಾಂತರ ಅವ್ರ ಪನಿಷ್ಮೆಂಟ್ ನ ಅವರು ನಿಭಾಯಿಸಬೇಕು. ಯಾಕೆಂದ್ರೆ ಸೀನಿಯರ್ಗಳು ಗೆಲ್ಲೋದಕ್ಕೆ ಜೂನಿಯರ್ಗೆ ಜವಾಬ್ದಾರಿ ಕೊಟ್ಟಿದ್ದು, ಜೂನಿಯರ್ಗಳು ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇರೋದ್ರಿಂದ ಸೀನಿಯರ್ಗಳು ಸೋತಿರೋದು. ಹಾಗಾಗಿ ಸೀನಿಯರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಅವರ ಪನಿಷ್ಮೆಂಟ್ ತಗೊಳ್ಳೋ ಹಾಗಿಲ್ಲ. ಪನಿಷ್ಮೆಂಟ್ಗೆ ಹೆದರ್ತಿರೋ ಅಥವಾ ಇನ್ಸೆಂಟಿವ್ ಸಿಕ್ಕಿದೆಯಲ್ಲ ಅದನ್ನ ನೋಡಿ ಇನ್ಸ್ಪೈರ್ ಆಗ್ತಿರೋ ಗೊತ್ತಿಲ್ಲ. ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾಳಿನ ಆಟದಲ್ಲಿ 200% ಹಾಕಿ ಲೈಫ್ ನ ತಗೊಳ್ಳೋ ಕಡೆ ನಿಮ್ಮ ಪ್ರಯತ್ನ ಇರಲಿ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್.